ಸರ್, ಹೆಲಿಕಾಪ್ಟರ್ ಖರೀದಿ ವಿಚಾರವಾಗಿ ಏನು ಚರ್ಚೆ ಆಯ್ತು? ನೋಡಿ, ನನಗೆ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ನಾವು HAL ಹೆಲಿಕಾಪ್ಟರ್ ಬಗ್ಗೆ ಮಾತಾಡ್ತಾ ಇದ್ದೆ. HAL ಅವ್ರು ಕೇಳ್ದೋ, ನೀವು ಒಂದು ಹೆಲಿಕಾಪ್ಟರ್ ನಮ್ಗೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೋ, ನಮ್ಮ ಸ್ಟೇಟ್ಗೆ ಬೇಕು ಅಂತ. ಅವ್ರೇನೋ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ದೀವಿ, ಅವ್ರಿಗೆ ಹೇಳಿದ್ದೀವಿ. ಅವ್ರು ಮಾಡ್ತಾ ಇದ್ದಾರೆ. ನಾನು ರಾಜನಾಥ್ ಸಿಂಗ್ ಅವತ್ತು ಏರೋ ಶೋ ಬಂದಾಗ ನೋಡಿದ್ದು, ಚೆನ್ನಾಗಿತ್ತು ಅವ್ರದ್ದು. ಅವರೇ ಮೇಂಟೆನೆನ್ಸು, ಅವರೇ ಇದು, ಮತ್ತೊಂದು ಯಾವುದು ಕಾಂಪ್ಲಿಕೇಶನ್ ಇಲ್ಲ. ನಮ್ಮ ಸರ್ವಿಸ್ಗೆ ನೀವು ಕೊಡಿ, ನಿಮಗೆಲ್ಲ ಜಾಗ ಕೊಟ್ಟಿದ್ದೀವಿ ನಾವು ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರಿನ್ನ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ರು. ಅವರು ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಕಂಪ್ನಿಗೆ ರೆಫರ್ ಮಾಡಿದ್ದಾರೆ. ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಟೆಂಡರ್ ಕರೆದಿದ್ದೀವಿ ನಾವು. ಕೆಲವರು ಯಾರೂ ಬರಲಿಲ್ಲ, ಸೆಕೆಂಡ್ ಕಾಲ್ ಕರೆದಿದ್ದೀವಿ. ಇನ್ನು ಕೆಲವು ಕನ್ಫರ್ಮೇಷನ್ನು, ಒಂದು ಹೆಲಿಕಾಪ್ಟ್ರು, ಪ್ಲೇನು ನಮಗೆ ಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ, ನಾನು, ಜಾರ್ಜು, ಸತೀಶು, MB ಪಾಟೀಲು, ಭರ್ತಿ ಸುರೇಶು, ನಾವೆಲ್ಲ ಕಮಿಟಿಲಿದ್ದೀವಿ. ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಇನ್ನೊಂದು ಸತಿ ನಾವು ನೆಕ್ಸ್ಟು ಮಂಗಳವಾರ ಸೇರ್ತಾ ಇದ್ದೀವಿ. ಎಲ್ಲದಕ್ಕೂ ಅಷ್ಟೇ, ಅದಕ್ಕೆಲ್ಲ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರುವಂಥ ಜನ ಬೇಕು, ಒಳ್ಳೆ ಸರ್ವಿಸ್ ಇಟ್ಕೊಂಡಿರಬೇಕು. ಬೇರೆ ಸರ್ಕಾರ ಜೊತೆ ಒಳ್ಳೆ ಸರ್ವಿಸ್ ಕೊಟ್ಟಿರಬೇಕು. ಅಂಥವ್ರು ಮಾತ್ರ ನಾವು ಇದಕ್ಕೆ ಮಾಡ್ತಾಯಿದ್ವಿ. ಸುಮ್ಮನೆ ಯಾರನ್ನೂ ಎಲ್ಲ ತೆಗೆದುಕೊಂಡು ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೇಫ್ಟಿ ಭಾಳ ಇಂಪಾರ್ಟೆಂಟು ಮತ್ತು ಸರ್ಕಾರದ ಹಣನೂ ಇಂಪಾರ್ಟೆಂಟು. ಖರೀದಿ ಮಾಡೋಂಥ ಪ್ರಶ್ನೆ ಇಲ್ಲ. ವೆಟ್ ಲೀಸ್ ತೊಗೊಳ್ಳೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕೊಟ್ಟಿದ್ದಾರೆ, ಅವರೆಲ್ಲ ಎಕ್ಸ್ಪೀರಿಯನ್ಸ್ಗಳೆಲ್ಲ ಹೇಳಿದ್ದಾರೆ ಅವರೆಲ್ಲ. ಅದಕ್ಕೆ ನಾನು ಖರೀದಿ ಮಾಡೋದು ಬೇಡ ಅನ್ನೋದು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಬಾಡಿಗೆ ತೊಗೊಳ್ಳೋದು, ಗಂಟೆಗೆ ಇಷ್ಟು ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡೋದು, ಅದಕ್ಕೆ ಟೆಂಡರ್ ಕರೆಯೋದು ಅಂತ ಮಾತಾಡ್ತೀವಿ. ಸರ್, ಹೆಲಿಕಾಪ್ಟರ್ ಖರೀದಿ ವಿಚಾರವಾಗಿ ಏನು ಚರ್ಚೆ ಆಯ್ತು? ನೋಡಿ, ನನಗೆ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ನಾವು HAL ಹೆಲಿಕಾಪ್ಟರ್ ಬಗ್ಗೆ ಮಾತಾಡ್ತಾ ಇದ್ದೆ. HAL ಅವ್ರು ಕೇಳ್ದೋ, ನೀವು ಒಂದು ಹೆಲಿಕಾಪ್ಟರ್ ನಮ್ಗೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೋ, ನಮ್ಮ ಸ್ಟೇಟ್ಗೆ ಬೇಕು ಅಂತ. ಅವ್ರೇನೋ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ದೀವಿ, ಅವ್ರಿಗೆ ಹೇಳಿದ್ದೀವಿ. ಅವ್ರು ಮಾಡ್ತಾ ಇದ್ದಾರೆ. ನಾನು ರಾಜನಾಥ್ ಸಿಂಗ್ ಅವತ್ತು ಏರೋ ಶೋ ಬಂದಾಗ ನೋಡಿದ್ದು, ಚೆನ್ನಾಗಿತ್ತು ಅವ್ರದ್ದು. ಅವರೇ ಮೇಂಟೆನೆನ್ಸು, ಅವರೇ ಇದು, ಮತ್ತೊಂದು ಯಾವುದು ಕಾಂಪ್ಲಿಕೇಶನ್ ಇಲ್ಲ. ನಮ್ಮ ಸರ್ವಿಸ್ಗೆ ನೀವು ಕೊಡಿ, ನಿಮಗೆಲ್ಲ ಜಾಗ ಕೊಟ್ಟಿದ್ದೀವಿ ನಾವು ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರಿನ್ನ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ರು. ಅವರು ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಕಂಪ್ನಿಗೆ ರೆಫರ್ ಮಾಡಿದ್ದಾರೆ. ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಟೆಂಡರ್ ಕರೆದಿದ್ದೀವಿ ನಾವು. ಕೆಲವರು ಯಾರೂ ಬರಲಿಲ್ಲ, ಸೆಕೆಂಡ್ ಕಾಲ್ ಕರೆದಿದ್ದೀವಿ. ಇನ್ನು ಕೆಲವು ಕನ್ಫರ್ಮೇಷನ್ನು, ಒಂದು ಹೆಲಿಕಾಪ್ಟ್ರು, ಪ್ಲೇನು ನಮಗೆ ಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ, ನಾನು, ಜಾರ್ಜು, ಸತೀಶು, MB ಪಾಟೀಲು, ಭರ್ತಿ ಸುರೇಶು, ನಾವೆಲ್ಲ ಕಮಿಟಿಲಿದ್ದೀವಿ. ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಇನ್ನೊಂದು ಸತಿ ನಾವು ನೆಕ್ಸ್ಟು ಮಂಗಳವಾರ ಸೇರ್ತಾ ಇದ್ದೀವಿ. ಎಲ್ಲದಕ್ಕೂ ಅಷ್ಟೇ, ಅದಕ್ಕೆಲ್ಲ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರುವಂಥ ಜನ ಬೇಕು, ಒಳ್ಳೆ ಸರ್ವಿಸ್ ಇಟ್ಕೊಂಡಿರಬೇಕು. ಬೇರೆ ಸರ್ಕಾರ ಜೊತೆ ಒಳ್ಳೆ ಸರ್ವಿಸ್ ಕೊಟ್ಟಿರಬೇಕು. ಅಂಥವ್ರು ಮಾತ್ರ ನಾವು ಇದಕ್ಕೆ ಮಾಡ್ತಾಯಿದ್ವಿ. ಸುಮ್ಮನೆ ಯಾರನ್ನೂ ಎಲ್ಲ ತೆಗೆದುಕೊಂಡು ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೇಫ್ಟಿ ಭಾಳ ಇಂಪಾರ್ಟೆಂಟು ಮತ್ತು ಸರ್ಕಾರದ ಹಣನೂ ಇಂಪಾರ್ಟೆಂಟು. ಖರೀದಿ ಮಾಡೋಂಥ ಪ್ರಶ್ನೆ ಇಲ್ಲ. ವೆಟ್ ಲೀಸ್ ತೊಗೊಳ್ಳೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕೊಟ್ಟಿದ್ದಾರೆ, ಅವರೆಲ್ಲ ಎಕ್ಸ್ಪೀರಿಯನ್ಸ್ಗಳೆಲ್ಲ ಹೇಳಿದ್ದಾರೆ ಅವರೆಲ್ಲ. ಅದಕ್ಕೆ ನಾನು ಖರೀದಿ ಮಾಡೋದು ಬೇಡ ಅನ್ನೋದು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಬಾಡಿಗೆ ತೊಗೊಳ್ಳೋದು, ಗಂಟೆಗೆ ಇಷ್ಟು ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡೋದು, ಅದಕ್ಕೆ ಟೆಂಡರ್ ಕರೆಯೋದು ಅಂತ ಮಾತಾಡ್ತೀವಿ.